ಟ್ರ್ಯಾಪ್ ವಿಚಾರ ಈಗ ಎಷ್ಟರ ಮಟ್ಟಿಗೆ ತಾಂಡವ ಆಡ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಶಾಸಕ ಈ ರೀತಿಯ ಬೆಳವಣಿಗೆಯಿಂದ ನಮ್ಮ ಮರ್ಯಾದೆ ಹೋಯಿತು ಅಂತ ಹೇಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಬಿಆರ್ ಪಾಟೀಲ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ. ಹನಿ ಟ್ರ್ಯಾಪ್ ಪ್ರಹಸನದಿಂದ ನನಗೆ ತಲೆ ತಗ್ಗಿಸುವಂತಾಗಿದೆ, ಹೀಗಾಗಿ ನಾನು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಸದನದಲ್ಲಿ ನಡೆದಂತ ಘಟನೆ ಎಲ್ಲಾ ಶಾಸಕರಿಗೂ ಕೂಡ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ನನಗಂತೂ ಮನಸ್ಸಿಗೆ ಬಹಳ ನೋವಾಗಿದೆ. ಶಾಸನಸಭೆಯಲ್ಲಿ ಶಾಸಕನಾಗಿ ಮುಂದುವರಿಬೇಕು ಅಥವಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ಹೇಳಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು ಕ್ಷೇತ್ರದ ಅಭಿವೃದ್ಧಿಗೆ, ರಾಜ್ಯದ ಒಳತಿಗೆ, ಜನರ ಕಷ್ಟ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ, ಏನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇವತ್ತು ಸದನದಲ್ಲಿ ಈ ತರ ಗಲಾಟೆ ಮಾಡಿದರೆ ಯಾವ ಶಾಸಕರಿಗೂ ಕೂಡ ಮರ್ಯಾದೆ ಇಲ್ಲ. ಇವತ್ತು ನಾನು ಬಹಳ ಮನಸ್ಸಿಗೆ ನೋವಾಗಿದೆ. ನಾನು ಸದನದಿಂದ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಹೇಳಿ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಈ ತರ ಸದನಕ್ಕೆ ಬರೋದ್ರಲ್ಲಿ ಅರ್ಥ ಇಲ್ಲ. ಏನ್ ಮಾಡಬೇಕು? ಇದಕ್ಕೆ ಬಿಟ್ಟು ಬೇರೆ ದಾರಿ ಏನಿದೆ ನಮಗೆ? ಇದು ಯಾವ ವಿಷಯದ ಬಗ್ಗೆ ಗಲಾಟೆ? ಆಮೇಲೆ ರಾಜ್ಯ ನಮ್ಮ ಅಧ್ಯಕ್ಷರು, ಸಭಾಧ್ಯಕ್ಷರು, ಸ್ಪೀಕರು ಅವರು ಘನವೆತ್ತ ಸ್ಥಾನದಲ್ಲಿ ಕೂತಿರುವಾಗ ವಿರೋಧ ಪಕ್ಷದ ಶಾಸಕರು ಅವರ ಮೇಲೆ ಹೋಗಿ ಪೇಪರ್ ಹರಿದು ಬಿಸಾಕ್ತಾರೆ, ತಳ್ಳಾಟ ನಡೀತದೆ. ಈ ತರ ಸ್ಪೀಕರ್ ಕುರ್ಚಿಗೂ ಕೂಡ ಬೆಲೆ ಕೊಡದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ತರ ಘಟನೆ ನಡೆದಿದ್ರೆ ಪ್ರಜಾಪ್ರಭುತ್ವದಲ್ಲಿ ಜನತೆಗೆ ನಂಬಿಕೆ ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ, ಮತ್ತು ಯಾವ ಜನಪ್ರತಿನಿಧಿ ಬಗ್ಗೆನೂ ಕೂಡ ಗೌರವ ಇರೋದಿಲ್ಲ. ನನಗೆ ಹನಿ ಟ್ರ್ಯಾಪ್ ಬಗ್ಗೆ ಏನೂ ಗೊತ್ತಿಲ್ಲ. ನಾನೊಬ್ಬ ಗ್ರಾಮೀಣ ಭಾಗದಿಂದ ಬಂದಂತವನು, ಯಾವ ಟ್ರ್ಯಾಪ್ಗಳು ಗೊತ್ತಿಲ್ಲ. ನಿನ್ನೆ ರಾಜಣ್ಣನವರು ಅದನ್ನು ಪ್ರಸ್ತಾಪ ಮಾಡಿದರು. ಹೋಮ್ ಮಿನಿಸ್ಟರ್ ಅವರು ತನಿಖೆ ಮಾಡಿದ್ದೀನಿ ಅಂತ ಭರವಸೆ ಕೊಟ್ಟಿದ್ರು. ಇವತ್ತು ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಸತ್ಯಾಂಶ ಹೊರಗೆ ಬರಲೇಬೇಕಾಗಿತ್ತು. ಇವತ್ತೇನಾಗಿದೆ, 224 ಜನ ಶಾಸಕರು ನಮ್ಮ ತಲೆ ಮೇಲೆ ಆರೋಪವನ್ನು ಹೊತ್ತಿ ನಮ್ಮ ಕ್ಷೇತ್ರಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ನಿಜವಾಗಿ ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕೊಂಡವರು ಅಂತ ಅನುಮಾನ ಇಡೀ ರಾಜ್ಯದ ಜನತೆಗೆ ಇವತ್ತು ಬಂದಿದೆ. ಈ ಆರೋಪವನ್ನು ಹೊರಲಿಕ್ಕೆ ನಾವು ಸದನಕ್ಕೆ ಬಂದಿದ್ದೀವ? ನಾವು ಸದನದಲ್ಲಿ ಜನಪರವಾಗಿ ನಿಂತು ಮಾತಾಡಿ ಏನಾದರೂ ಒಳ್ಳೆ ಮಾಡೋ ಕೆಲಸ ಮಾಡಕ್ಕೆ ಬಂದಿದ್ದೀವಿ. ಇವತ್ತು ಬಿಜೆಪಿಯವರು ತನಿಖೆಗೆ ಆಗ್ರಹ ಮಾಡಿ ಅವರು ಧರಣಿ ಮಾಡಬಹುದಾಗಿತ್ತು. ಬಾಮಿಯಲ್ಲಿ ಧರಣಿ ಆಗಿದ್ದಾವೆ, ತಳ್ಳಾಟ ಆಗಿದೆ, ಗುಲ್ದಾಟ ಆಗಿದೆ. ಆದರೆ ಸ್ಪೀಕರ್ ಕುರ್ಚಿ ಮೇಲೆ ಹೋಗಿ ಅಟ್ಯಾಕ್ ಆದದ್ದು ನಾನು ಜೀವನದಲ್ಲಿ ಯಾವತ್ತೂ ಕೂಡ ನೋಡಿಲ್ಲ. ಇದೊಂದು ಖಂಡನೀಯ. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಈ ರೀತಿಯಾಗಿ ಸಿಡಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ಪ್ರಯತ್ನ ಮಾಡ್ರಿ, ಸಿಡಿ ಮಾಡಿದವರಿಗೆ ತನಿಖೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಸಿಬಿಐ ತನಿಖೆ ಆಗಲಿ, ಜುಡಿಷಿಯಲ್ ಎನ್ಕ್ವೈರಿ ಆಗಲಿ, ಎಂತ ಮೇಲ್ಮಟ್ಟ ತನಿಖೆ ಆಗಲಿ, ತನಿಖೆ ಆಗಲಿ, ಬಂಡವಾಳ ಎಲ್ಲರೂ ಹೊರಗೆ ಬರಲಿ. ಥ್ಯಾಂಕ್ ಯು. ಟ್ರ್ಯಾಪ್ ವಿಚಾರ ಈಗ ಎಷ್ಟರ ಮಟ್ಟಿಗೆ ತಾಂಡವ ಆಡ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಶಾಸಕ ಈ ರೀತಿಯ ಬೆಳವಣಿಗೆಯಿಂದ ನಮ್ಮ ಮರ್ಯಾದೆ ಹೋಯಿತು ಅಂತ ಹೇಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಬಿಆರ್ ಪಾಟೀಲ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ. ಹನಿ ಟ್ರ್ಯಾಪ್ ಪ್ರಹಸನದಿಂದ ನನಗೆ ತಲೆ ತಗ್ಗಿಸುವಂತಾಗಿದೆ, ಹೀಗಾಗಿ ನಾನು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಸದನದಲ್ಲಿ ನಡೆದಂತ ಘಟನೆ ಎಲ್ಲಾ ಶಾಸಕರಿಗೂ ಕೂಡ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ನನಗಂತೂ ಮನಸ್ಸಿಗೆ ಬಹಳ ನೋವಾಗಿದೆ. ಶಾಸನಸಭೆಯಲ್ಲಿ ಶಾಸಕನಾಗಿ ಮುಂದುವರಿಬೇಕು ಅಥವಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ಹೇಳಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು
ಕ್ಷೇತ್ರದ ಅಭಿವೃದ್ಧಿಗೆ, ರಾಜ್ಯದ ಒಳಿತಿಗೆ, ಜನರ ಕಷ್ಟ ಕಾರ್ಯದಲ್ಲಿ ಭಾಗವಹಿಸುವುದಕ್ಕೆ, ಏನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇವತ್ತು ಸದನದಲ್ಲಿ ಈ ತರ ಗಲಾಟೆ ಮಾಡಿದರೆ ಯಾವ ಶಾಸಕರಿಗೂ ಕೂಡ ಮರ್ಯಾದೆ ಇಲ್ಲ. ಇವತ್ತು ನಾನು ಬಹಳ ಮನಸ್ಸಿಗೆ ನೋವಾಗಿದೆ. ನಾನು ಸದನದಿಂದ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಹೇಳಿ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಈ ತರ ಸದನಕ್ಕೆ ಬರೋದ್ರಲ್ಲಿ ಅರ್ಥ ಇಲ್ಲ. ಏನ್ ಮಾಡಬೇಕು? ಇದಕ್ಕೆ ಬಿಟ್ಟು ಬೇರೆ ದಾರಿ ಏನಿದೆ ನಮಗೆ? ಈಗ ಯಾವ ವಿಷಯದ ಬಗ್ಗೆ ಗಲಾಟೆ? ಆಮೇಲೆ ರಾಜ್ಯ ನಮ್ಮ ಅಧ್ಯಕ್ಷರು, ಸಭಾಧ್ಯಕ್ಷರು, ಸ್ಪೀಕರು ಅವರು ಘನವೆತ್ತ ಸ್ಥಾನದಲ್ಲಿ ಕೂತಿರುವಾಗ ವಿರೋಧ ಪಕ್ಷದ ಶಾಸಕರು ಅವರ ಮೇಲೆ ಹೋಗಿ ಪೇಪರ್ ಹರಿದು ಬಿಸಾಕ್ತಾರೆ, ತಳ್ಳಾಟ ನಡೀತದೆ. ಈ ತರ ಸ್ಪೀಕರ್ ಕುರ್ಚಿಗೂ ಕೂಡ ಬೆಲೆ ಕೊಡದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ತರ ಘಟನೆ ನಡೆದಿದ್ರೆ ಪ್ರಜಾಪ್ರಭುತ್ವದಲ್ಲಿ ಜನತೆಗೆ ನಂಬಿಕೆ ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ, ಮತ್ತು ಯಾವ ಜನಪ್ರತಿನಿಧಿ ಬಗ್ಗೆನೂ ಕೂಡ ಗೌರವ ಇರೋದಿಲ್ಲ. ನನಗೆ ಹನಿ ಟ್ರ್ಯಾಪ್ ಬಗ್ಗೆ ಏನೂ ಗೊತ್ತಿಲ್ಲ. ನಾನೊಬ್ಬ ಗ್ರಾಮೀಣ ಭಾಗದಿಂದ ಬಂದಂತವನು, ಯಾವ ಟ್ರ್ಯಾಪ್ಗಳು ಗೊತ್ತಿಲ್ಲ. ನಿನ್ನೆ ರಾಜಣ್ಣನವರು ಅದನ್ನು ಪ್ರಸ್ತಾಪ ಮಾಡಿದರು. ಹೋಮ್ ಮಿನಿಸ್ಟರ್ ಅವರು ತನಿಖೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಸತ್ಯಾಂಶ ಹೊರಗೆ ಬರಲೇಬೇಕಾಗಿತ್ತು. ಇವತ್ತೇನಾಗಿದೆ, 224 ಜನ ಶಾಸಕರು ನಮ್ಮ ತಲೆ ಮೇಲೆ ಆರೋಪವನ್ನು ಹೊತ್ತಿ ನಮ್ಮ ಕ್ಷೇತ್ರಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ನಿಜವಾಗಿ ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕೊಂಡವರು ಅಂತ ಅನುಮಾನ ಇಡೀ ರಾಜ್ಯದ ಜನತೆಗೆ ಇವತ್ತು ಬಂದಿದೆ. ಈ ಆರೋಪವನ್ನು ಹೊರಲಿಕ್ಕೆ ನಾವು ಸದನಕ್ಕೆ ಬಂದಿದ್ದೀವ? ನಾವು ಸದನದಲ್ಲಿ ಜನಪರವಾಗಿ ನಿಂತು ಮಾತಾಡಿ ಏನಾದರೂ ಒಳ್ಳೆ ಮಾಡೋ ಕೆಲಸ ಮಾಡಕ್ಕೆ ಬಂದಿದ್ದೀವಿ. ಇವತ್ತು ಬಿಜೆಪಿಯವರು ತನಿಖೆಗೆ ಆಗ್ರಹ ಮಾಡಿ ಅವರು ಧರಣಿ ಮಾಡಬಹುದಾಗಿತ್ತು. ಬಾಮಿಯಲ್ಲಿ ಧರಣಿ ಆಗಿದ್ದಾವೆ, ತಳ್ಳಾಟ ಆಗಿದೆ, ಗುಲ್ದಾಟ ಆಗಿದೆ. ಆದರೆ ಸ್ಪೀಕರ್ ಕುರ್ಚಿ ಮೇಲೆ ಹೋಗಿ ಅಟ್ಯಾಕ್ ಆದದ್ದು ನಾನು ಜೀವನದಲ್ಲಿ ಯಾವತ್ತೂ ಕೂಡ ನೋಡಿಲ್ಲ. ಇದೊಂದು ಖಂಡನೀಯ. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಈ ರೀತಿಯಾಗಿ ಸಿಡಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಯಾರೆಲ್ಲ ಪ್ರಯತ್ನ ಮಾಡ್ರಿ, ಸಿಡಿ ಮಾಡಿದವರಿಗೆ ತನಿಖೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಸಿಬಿಐ ತನಿಖೆ ಆಗಲಿ, ಜುಡಿಷಿಯಲ್ ಎನ್ಕ್ವೈರಿ ಆಗಲಿ, ಎಂತ ಮೇಲ್ಮಟ್ಟ ತನಿಖೆ ಆಗಲಿ, ಬಂಡವಾಳ ಎಲ್ಲರೂ ಹೊರಗೆ ಬರಲಿ. ಥ್ಯಾಂಕ್ ಯು. ಟ್ರ್ಯಾಪ್ ವಿಚಾರ ಈಗ ಎಷ್ಟರ ಮಟ್ಟಿಗೆ ತಾಂಡವ ಆಡ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಶಾಸಕ ಈ ರೀತಿಯ ಬೆಳವಣಿಗೆಯಿಂದ ನಮ್ಮ ಮರ್ಯಾದೆ ಹೋಯಿತು ಅಂತ ಹೇಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಬಿಆರ್ ಪಾಟೀಲ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ. ಹನಿ ಟ್ರ್ಯಾಪ್ ಪ್ರಹಸನದಿಂದ ನನಗೆ ತಲೆ ತಗ್ಗಿಸುವಂತಾಗಿದೆ, ಹೀಗಾಗಿ ನಾನು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಸದನದಲ್ಲಿ ನಡೆದಂತ ಘಟನೆ ಎಲ್ಲ ಶಾಸಕರಿಗೂ ಕೂಡ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ನನಗಂತೂ ಮನಸ್ಸಿಗೆ ಬಹಳ ನೋವಾಗಿದೆ. ಶಾಸನಸಭೆಯಲ್ಲಿ ಶಾಸಕನಾಗಿ ಮುಂದುವರಿಬೇಕು ಅಥವಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ಹೇಳಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು ಕ್ಷೇತ್ರದ ಅಭಿವೃದ್ಧಿಗೆ, ರಾಜ್ಯದ ಒಳಿತಿಗೆ, ಜನರ ಕಷ್ಟ ಕಾರ್ಯದಲ್ಲಿ ಭಾಗವಹಿಸುವುದಕ್ಕೆ, ಏನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇವತ್ತು ಸದನದಲ್ಲಿ ಈ ತರ ಗಲಾಟೆ